ಎಲ್ಲ ಸುಳ್ಳು ಎಲ್ಲ ಮಣ್ಣು. ನಮಸ್ಕಾರ ಸ್ನೇಹಿತರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಸುಳ್ಳು, ಈ ಬದುಕೇ ಸುಳ್ಳು, ನಾವು ನೀವು ಎಲ್ಲವೂ ಸುಳ್ಳು. ಹ್ಮ್. ಯಾಕೆ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ ನಿಮಗೆ? ವಿಚಿತ್ರ ಅನಿಸಿದರೂ ಇದು ಕಹಿ ಸತ್ಯ. ಬನ್ನಿ ಸ್ನೇಹಿತರೆ, ಇವತ್ತು ಬದುಕು, ಜೀವನ, ಸೋಲು, ಗೆಲುವು ಹಾಗೂ ನೋವುಗಳ ಬಗ್ಗೆ ಮಾತಾಡೋಣ. ಈ ಜಗತ್ತು ಇಷ್ಟೊಂದು ಮುಂದುವರಿತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ, ಈ ಜಗತ್ತು ಯಾರ ಬಗ್ಗೆನೂ ಕೂಡ ತಲೆ ಕೆಡಿಸಿಕೊಳ್ಳಲ್ಲ. ಆದ ಕಾರಣ ಸಮಯದ ಜೊತೆಗೆ ಈ ಜಗತ್ತು ಪರಿವರ್ತನೆಗೊಳ್ತಾ ಇದೆ. ನಮ್ಮ ಜೀವನದಲ್ಲೂ ಕೂಡ ಪರಿವರ್ತನೆ ಬರಬೇಕು ಅಂದರೆ ನಮ್ಮ ಅಕ್ಕಪಕ್ಕದ ಜನರ ಮಾತಿಗೆ ನಾವು ಕಿವಿ ಕೊಡಬಾರದು. ನಮ್ಮ ಪಾಡಿಗೆ ನಾವು ನಮ್ಮ ಗುರಿಯತ್ತ ಸಾಗಬೇಕು. ಸ್ನೇಹಿತರೆ, ಎಲ್ಲ ಸುಳ್ಳು ಎಲ್ಲ ಮಣ್ಣು ಯಾಕೆ ಹೇಳಿದೆ ಅಂದರೆ ಅದರ ವಿವರಣೆ ಕೊಡ್ತೀನಿ ಕೇಳಿ. ಎಲ್ಲ ಸುಳ್ಳು, ಸಂಬಂಧಗಳು ಸುಳ್ಳು. ಸಂಬಂಧಗಳು ನಿಜವಾಗಲೂ ಒಳ್ಳೆಯ ರೀತಿಯಲ್ಲಿ ಜೀವನ ಪರ್ಯಂತ ನಮ್ಮ ಜೊತೆಯಲ್ಲಿ ಇರುತ್ತಿದ್ದು ಅಂದರೆ ಸಂಬಂಧಗಳು ನಿಜವಾಗುತ್ತಿದ್ದವು. ಆದರೆ ಸಂಬಂಧಗಳಲ್ಲಿ ಇತ್ತೀಚೆಗೆ ಸ್ವಾರ್ಥ ತುಂಬಿದೆ. ನಾವು ಯಾರನ್ನಾದರೂ ಮಾತಾಡಿಸ್ತೀವಿ ಅಥವಾ ನಮ್ಮನ್ನು ಯಾರನ್ನಾದರೂ ತುಂಬ ಪ್ರೀತಿ ಗೌರವದಿಂದ ಮಾತಾಡುತ್ತಿದ್ದಾರೆ ಅಂದರೆ ಅವರಿಗೆ ನಮ್ಮಿಂದ ಏನೋ ಒಂದು ಕೆಲಸ ಆಗಬೇಕಾಗಿದೆ. ಅವರೊಳಗಿನ ಸ್ವಾರ್ಥ ಆ ರೀತಿ ನಮ್ಮ ಜೊತೆಗೆ ಬೆರೆಯುವ ಹಾಗೆ ಮಾಡುತ್ತಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಮಣ್ಣು, ಇದರ ಅರ್ಥ ಹಣ, ಆಸ್ತಿ, ಐಶ್ವರ್ಯ ಎಲ್ಲವೂ ಅಷ್ಟೇ. ಯಾಕೆ ನಾವು ನೀವು ಈ ದೇಹ ಪ್ರತಿಯೊಂದು ಕೂಡ ಕಟ್ಟಿದ ಮನೆ, ಅರಮನೆ ಆಗಿರಲಿ, ಪುಟ್ಟ ಗುಡಿಸಲೇ ಆಗಿರಲಿ, ಎಲ್ಲವೂ ಒಂದು ದಿನ ಅಂತ್ಯ ಕಾಣುತ್ತೆ. ಈ ಮಣ್ಣಿನಲ್ಲಿ ಸೃಷ್ಟಿಯಾಗಿ ಈ ಮಣ್ಣಿನಲ್ಲಿಯೇ ಮಿಲನವಾಗುತ್ತೆ. ಸ್ನೇಹಿತರೆ, ಕೆಲವೊಂದು ಸಲ ಅನಿಸುತ್ತೆ, ದೇವರು ಅದು ಯಾವ ಕಾರಣಕ್ಕಾಗಿ ಮನುಷ್ಯನನ್ನು ಈ ಧರೆಯೊಳಗೆ ಸೃಷ್ಟಿ ಮಾಡಿದ್ದಾನೆ ಅಂತ. ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದರೆ ಎಲ್ಲರೂ ಹೇಳ್ತಾರೆ, ತುಂಬ ಜನ ವೇದಾವಿ, ಸಾಧು, ಸಂತರು ಹಾಗೂ ತುಂಬಾ ಪಂಡಿತ ಉಳ್ಳವರು ದೇವರು ಮನುಷ್ಯನನ್ನು ಯಾವ ಕಾರಣಕ್ಕಾಗಿ ಸೃಷ್ಟಿಸಿದ್ದಾನೆ ಅಂದರೆ ಒಳ್ಳೆಯ ಕರ್ಮ ಮಾಡಿ ಈ ಜೀವನ ಮರಣದ ಚಕ್ರದಿಂದ ಮುಕ್ತಿ ಪಡೆಯೋದಕ್ಕೆ ಅಂತ. ಈ ಜೀವನ ಮರಣದ ಚಕ್ರದಿಂದ ಮುಕ್ತಿ ಪಡೆಯೋಕೆ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಈ ಜೀವನ ಮರಣದ ಚಕ್ರದಲ್ಲಿ ಅಥವಾ ಜೀವನ ಮರಣದ ಚಕ್ರ ಸೃಷ್ಟಿ ಮಾಡದೇ ಇದ್ದರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಲು ಆಗ್ತಾನೇ ಇರಲಿಲ್ಲ ಅಲ್ವಾ? ಹೀಗೆ ಬದುಕು, ಜೀವನ, ಸೋಲು, ಗೆಲುವು ಇದರ ಬಗ್ಗೆ ಸಾಕಷ್ಟು ಸಲ ವಿಚಿತ್ರ ಪ್ರಶ್ನೆಗಳು ನನ್ನಲ್ಲಿ ಮೂಡುತ್ತವೆ ಹಾಗೂ ನಿಮ್ಮಲ್ಲೂ ಸಹ ಮೂಡುತ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಯಾವತ್ತಾದರೂ ನೀವು ಅಂದ್ಕೊಂಡಿದ್ದೀರಾ, ಇದೇ ಜಾತಿ, ಇದೇ ಧರ್ಮ, ಇದೇ ಪರಿಸ್ಥಿತಿಯಲ್ಲಿ ನಾನು ಹುಟ್ಟಬೇಕು ಅಂತ? ಇಲ್ಲ ಅಲ್ವಾ? ಎಲ್ಲವೂ ಹಣೆಬರ ಅಂತಾರೆ, ಎಲ್ಲರೂ ಕರ್ಮದ ಫಲ ಅಂತಾರೆ. ಅದು ಏನೇ ಇರಲಿ ಸ್ನೇಹಿತರೆ, ಸುಮ್ಮನೆ ವಿಷಯ ಬಿಟ್ಟು ಬೇರೆ ಏನೋ ಹೇಳ್ತಾ ಇದ್ದೀನಿ ಅಂತ ಭಯಕ್ಕೆ ಹೋಗ್ಬೇಡಿ. ಏನೋ ಮನಸ್ಸಿನ ಮಾತು ಹೇಳ್ತಾ ಇದ್ದೀನಿ, ಏನೋ ಸ್ಕ್ರಿಪ್ಟ್ ಬರೆದು ನಾನು ಹೇಳ್ತಾ ಇಲ್ಲ. ಹೀಗೆ ನಿಮ್ಮ ಜೊತೆಗೆ ಕ್ಯಾಸುವಲ್ ಆಗಿ ಒಂದು ಸ್ನೇಹಿತನ ಜೊತೆಗೆ ಯಾವ ರೀತಿ ಮಾತಾಡ್ತೀನಿ ಆ ರೀತಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ನಾನು ಈ ಮಾತುಗಳನ್ನು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಯಾವ ರೀತಿಯ ಸಂದೇಶ ನೀಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂದರೆ, ಬದುಕು ನೋಡಿ ಒಂದು ದೀಪದಂತೆ ಇದೆ. ದೀಪ ಎಷ್ಟು ಹೊತ್ತು ಅಂತ ಬೆಳಕು ನೀಡುತ್ತೆ ಹೇಳಿ? ಗಾಳಿ ಬಂದ ತಕ್ಷಣ ದೀಪ ಆರಿ ಹೋಗುತ್ತೆ. ಆ ಗಾಳಿ ಯಾವಾಗ ಎಷ್ಟು ವೇಗದಲ್ಲಿ ಬರುತ್ತೋ ಅದರ ಮೇಲೆ ನಿರ್ಧಾರವಾಗುತ್ತೆ. ಗಾಳಿ ನಿಧಾನವಾಗಿ ಬೀಸ್ತಾ ಇದ್ದರೆ ದೀಪದ ಬೆಳಕು ಸ್ವಲ್ಪ ಹೊತ್ತು ಬೆಳಕು ನೀಡುತ್ತೆ ದೀಪ. ಅದೇ ಗಾಳಿ ಜೋರಾಗಿ ಬಂದರೆ ಒಂದು ಕ್ಷಣದಲ್ಲಿ ದೀಪ ಆರಿ ಹೋಗುತ್ತೆ. ಗಾಳಿ ಬರಲಿ ಬರದೇ ಹೋಗಲಿ, ಎಣ್ಣೆ ಮುಗಿದ ಮೇಲೆ ದೀಪ ಒಂದು ದಿನ ಕೆಲ ಸಮಯದ ನಂತರ ದೀಪ ಆರಿ ಹೋಗಲೇಬೇಕು. ಹಾಗೆ ಮನುಷ್ಯನ ಬದುಕು ಕೂಡ ಸ್ನೇಹಿತರೆ. ಇವತ್ತು ನಾವು ಜೀವಿಸ್ತಾ ಇದ್ದೀವಿ, ಇವತ್ತು ನಾವು ಉಸಿರಾಡ್ತಾ ಇದ್ವಿ ಅಂದರೆ ಈ ದೇಹದಲ್ಲಿನ
ಆರೋಗ್ಯ ಸ್ಥಿತಿಗತಿಗಳು ಚೆನ್ನಾಗಿದ್ದರೆ ಮಾತ್ರ ಉಸಿರಾಡ್ತಾ ಇದ್ವಿ. ನಮ್ಮ ಆರೋಗ್ಯ ಹಾಳಾಗಿ ಹೋದರೆ ಅಥವಾ ಹಾಳಾಗಿ ಹೋಗದಿದ್ದರೂ ಸಹ ಈ ದೇಹದ ಅಂತ್ಯ ಒಂದು ದಿನ ಇದ್ದೇ ಇದೆ. ಆದ ಕಾರಣ ಸ್ನೇಹಿತರೆ, ನಾಳೆಯ ಸೂರ್ಯೋದಯ ನೋಡುವ ಭಾಗ್ಯ ಯಾರ ಹಣೆಬರಹದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಪ್ರತಿಯೊಂದು ಕೆಲಸದಲ್ಲಿ ಒಳ್ಳೆತನ ಇರಲಿ. ಆದಷ್ಟು ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಆಗದಿದ್ದರೂ ಅವರನ್ನು ಕೆಟ್ಟದನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ದೇವರು ಇದ್ದಾನೆ. ಯಾರು ನಂಬ್ತಾರೆ ಅವರಿಗೆ ದೇವರು ಇದ್ದಾನೆ. ಯಾರು ದೇವರನ್ನು ನಂಬಲ್ಲ ಅವರು ಕೆಟ್ಟವರು ಇಲ್ಲ ಅಂತ ನಾನು ಹೇಳಲ್ಲ. ಅವರವರ ಬದುಕು, ಅವರವರ ಸ್ವಾತಂತ್ರ್ಯ ಅವರಿಗಿದೆ. ಅವರು ನಂಬಲಿ ನಂಬದೇ ಹೋಗಲಿ, ಅದು ಅವರ ವೈಯಕ್ತಿಕ ವಿಷಯ. ಅದು ಏನೇ ಇರಲಿ ಸ್ನೇಹಿತರೆ, ಬದುಕನ್ನು ಬದುಕುತ್ತಾ ಬದುಕಿನ ಪ್ರತಿ ಕಷ್ಟ ನೋವುಗಳನ್ನು ಸ್ವೀಕರಿಸುತ್ತಾ ಅನುಭವಿಸುತ್ತಾ ಬದುಕೋಣ. ಅಂದರೆ ಜೀವನನ ಜೀವಿಸುತ್ತಾ ಬದುಕೋಣ. ಈ ಜೀವನನ ಬರೀ ಚಿಂತೆಯಲ್ಲಿ ಈ ಸುವರ್ಣ ಸಮಯನ ವ್ಯರ್ಥ ಮಾಡುತ್ತಾ ಜೀವಿಸಬಾರದು ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ನನ್ನ ಮಾತುಗಳ ಬಗ್ಗೆ ಅಥವಾ ನಾನು ಹೇಳಿರುವಂತಹ ಒಂದು ಈ ಸಂದೇಶದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಹಾಗೂ ನಾನು ಏನಾದರೂ ತಪ್ಪು ಅಥವಾ ಏನೋ ಒಂದು ಸರಿಯಾದ ರೀತಿಯಲ್ಲಿ ನಿಮ್ಮ ಜೊತೆಗೆ ನಿಮಗೆ ಅರ್ಥ ಆಗದ ರೀತಿಯಲ್ಲಿ ಏನಾದರೂ ಹೇಳಿದ್ರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಮತ್ತಷ್ಟು ಜೀವನಕ್ಕೆ, ಬದುಕಿಗೆ ಸ್ಫೂರ್ತಿ ಹಾಗೂ ಶಕ್ತಿ ಹಾಗೂ ಒಂದು ಸ್ಪಷ್ಟತೆ, ಸಮಸ್ಯೆಗಳಿಗೆ ಪರಿಹಾರ, ಇಂತಹ ಆಡಿಯೋ ಸ್ಟೋರಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಹೆಸರು ನಿಮಗೆ ಗೊತ್ತೇ ಇದೆ, ಗೋಲ್ಡನ್ ಟೈಮ್ ಕನ್ನಡ ಅಂತ. ಸ್ನೇಹಿತರೆ, ಇನ್ನೊಂದು ಮಾತು, ಈ ಗೋಲ್ಡನ್ ಟೈಮ್ ಕನ್ನಡ ಟೈಟಲ್ ನನ್ನ ಚಾನಲ್ನ ಹೆಸರು ಯಾಕೆ ಇಟ್ಟಿದ್ದೀನಿ ಅಂತ ಮತ್ತೊಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀನಿ. ನಿಮಗೆ ಕುತೂಹಲ ಇದ್ದರೆ ನನ್ನ ಚಾನಲ್ನ ಹೆಸರು ಯಾಕೆ ಬಂತು ಅಂತ ತಿಳಿದುಕೊಳ್ಳುವಂಥ ಆಸಕ್ತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಬಗ್ಗೆನೂ ಕೂಡ ಒಂದು ದಿನ ಕೆಲ ನಿಮಿಷಗಳ ಮಾತುಕತೆ ಆಡೋಣ. ಅಲ್ಲಿವರೆಗೆ ಸುರಕ್ಷಿತವಾಗಿರಿ, ಎಚ್ಚರದಿಂದ ಇರಿ. ನಿಮ್ಮವರ ಜೊತೆಗೆ ನೀವು ಆದಷ್ಟು ಸಮಯನ ಕಳೆಯಿರಿ. ಆದಷ್ಟು ಪ್ರೀತಿ ಪ್ರೇಮದಿಂದ ಇರೋದಕ್ಕೆ ಪ್ರಯತ್ನ ಪಡಿ. ದ್ವೇಷ ಕೋಪ ಜೀವನದಲ್ಲಿ ಆದಷ್ಟು ಕಮ್ಮಿ ಇರಲಿ. ಏನಂತೀರ ಸ್ನೇಹಿತರೆ? ತುಂಬ ಆಯಿತು ಅಂತೆ, ತುಂಬ ಅತಿ ಆಯಿತು ಅಂತ ನಿಮಗೆ ಅನಿಸ್ತಾ ಇರಬಹುದು ನನ್ನ ಮಾತುಕತೆ. ಆದರೂ ಪರವಾಗಿಲ್ಲ, ಏನೋ ಒಂದು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾತಾಡಿದೆ.